ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಕಳೆದ 3-4 ತಿಂಗಳಿಂದ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ಕೇತ್ಕೊಂಡು ಡೌನ್ ಆಗಿದೆ. ಸುಮಾರು 10-11% ಕರೆಕ್ಷನ್ನ ಇಲ್ಲಿಯವರೆಗೆ ತಗೊಂಡಿದೆ. ನೀವು ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ರಿ, ಈ ಒಂದು ಕ್ರ್ಯಾಶಿಂದ ನಿಮ್ಮ ಪೋರ್ಟ್ಫೋಲಿಯೋ ಯಾವ ರೀತಿ ರಿಯಾಕ್ಟ್ ಮಾಡಿದೆ, ಎಷ್ಟು ದುಡ್ಡನ್ನು ಕಳ್ಕೊಂಡಿದ್ದೀರಾ, ದಯವಿಟ್ಟು ಶೇರ್ ಮಾಡಿ ಅಂತ. ಸೊ ಹೌದು, ನಾನು ದುಡ್ಡನ್ನು ಕಳ್ಕೊಂಡಿದ್ದೀನಿ. ಸುಮಾರು 3 ತಿಂಗಳ ಮುಂಚೆ ಅಕ್ಟೋಬರ್ ಬಿಗಿನಿಂಗಲ್ಲಿ ಆಗ್ತಾನೆ ಮಾರ್ಕೆಟ್ ಕ್ರ್ಯಾಶ್ ಆಗ್ತಾಯಿತ್ತು. ಆ ಟೈಮಲ್ಲಿ ಒಂದು ವಿಡಿಯೋ ಮಾಡಿದ್ದೆ. ಸೊ ಆ ಟೈಮಲ್ಲಿ ನಾನು ತೋರಿಸಿದಂಥ ಪೋರ್ಟ್ಫೋಲಿಯೋ ಎಷ್ಟು ಪ್ರಾಫಿಟ್ ಇತ್ತು ಮತ್ತು ಈಗ ಎಷ್ಟಿದೆ ಕಂಪೇರ್ ಮಾಡಿದ್ರೆ ಹೆವಿ ಶಾಕಿಂಗ್ ಅನಿಸುತ್ತೆ. ಎಷ್ಟು ದುಡ್ಡು ನಾನು ಕಳ್ಕೊಂಡಿದ್ದೀನಿ ಅಂತ ನೋಡಿದ್ರು ಕೂಡ ನಿಮ್ಮಲ್ಲಿ ತುಂಬ ಜನಕ್ಕೆ ಶಾಕ್ ಆಗ್ಬೋದು. ತಿಳಿಸ್ಕೊಡ್ತೀನಿ. ಫಸ್ಟು ಈ ಮಾರ್ಕೆಟ್ ಕರೆಕ್ಷನ್ ತೊಗೊಂಡಿರೋದನ್ನು ನೋಡೋಣ, ಆಯಿತಾ? ಸೊ ನೀವು ನೋಡಿದ್ರೆ ಕಳೆದ 1 ವರ್ಷದ ಹಾಕೋತೀನಿ, ನೋಡ್ತಾ ಇದ್ದೀರಾ, ಸೆಪ್ಟೆಂಬರ್ 25-26ನೇ ತಾರೀಕಿಂದ ಇಲ್ಲಿಯವರೆಗೆ ನಮ್ಮ ಮಾರ್ಕೆಟು 10-11% ಕರೆಕ್ಷನ್ನ ತಗೊಂಡಿದೆ. ನಂಗನ್ನಿಸ್ತಂಗೆ ಕಳೆದ 2-3 ವರ್ಷಗಳಲ್ಲಿ ಇದು ಬಿಗ್ಗೆಸ್ಟ್ ಕ್ರ್ಯಾಶ್ ಅಂತ ಅನ್ಬೋದು. ಕಳೆದ 5 ವರ್ಷದ ಗ್ರಾಫ್ ನಾವು ನೋಡೋದಕ್ಕೆ ಹೋದರೆ ಲಾಕ್ಡೌನ್ ಟೈಮಲ್ಲಿ ಕ್ರ್ಯಾಶ್ ಆಗಿತ್ತು. ಅದನ್ನು ಬಿಟ್ಟರೆ ನವಂಬರ್ 2021 ಇಸ್ವಿಯಿಂದ ಒಂದು 6-7 ತಿಂಗಳು, ಜೂನ್ ಜುಲೈ 2022 ತನಕ ಒಂದು 14-15% ಕ್ರ್ಯಾಶ್ ಆಗಿತ್ತು ಆ ಟೈಮಲ್ಲಿ. ಸೆನ್ಸೆಕ್ಸು 50,000 ರೇಂಜಿಗೆ ಹೋಗಿತ್ತು. ಅದಾದಮೇಲೆ ಅಂದರೆ ಜೂನ್ ಜುಲೈ 2022 ಆದಮೇಲೆ ಇಲ್ಲಿಯವರೆಗೆ ತುಂಬ ದೊಡ್ಡ ಕ್ರ್ಯಾಶನ್ನು ಯಾರೂ ಕೂಡ ನೋಡಿರಲಿಲ್ಲ. ತುಂಬ ದೊಡ್ಡ ಕ್ರ್ಯಾಶನ್ನು ಯಾರೂ ನೋಡಿರಲಿಲ್ಲ. ಸಣ್ಣ ಪುಟ್ಟ ಕರೆಕ್ಷನ್ ತಗೋತಾ ಇತ್ತು. ಬಿಟ್ಟರೆ ಕಳೆದ ವರ್ಷ ಸೆಪ್ಟೆಂಬರ್ ತಿಂಗಳಿಂದ ಇಲ್ಲಿಯವರೆಗೆ ಒಂದು ದೊಡ್ಡ ಕರೆಕ್ಷನ್, ಒಂದು 10% ಅಂದರೆ ದೊಡ್ಡ ಕರೆಕ್ಷನ್ನೇ ನೋಡೋದಕ್ಕೆ ಹೋದರೆ. ಇನ್ನೂ ಎಷ್ಟು ಕ್ರ್ಯಾಶ್ ಆಗುತ್ತೆ ದೇವರಾಣೆ ಗೊತ್ತಿಲ್ಲ, ಇನ್ನೂ ಎಷ್ಟು ಕರೆಕ್ಷನ್ ತಗೊಳುತ್ತೆ ದೇವರಾಣೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಳ್ಳೆಯದೇ, ಆಯಿತಾ? ಮಾರ್ಕೆಟ್ ಕರೆಕ್ಷನ್ ತಗೊಂಡ್ರೆ ತುಂಬ ಒಳ್ಳೆಯದು, ಆಯಿತಾ? ಏನಕ್ಕೆ ಅಂದರೆ ಕೆಳಗೆ ಬಂದಮೇಲೆ ಮತ್ತೆ ಮೇಲಕ್ಕೆ ಹೋಗಲೇಬೇಕಲ್ವಾ. ಸೊ ಒಳ್ಳೆಯದು, ಇನ್ವೆಸ್ಟ್ ಮಾಡೋದಕ್ಕೆ ಒಳ್ಳೆ ಟೈಮ್ ಅಂತ ಅಷ್ಟೇ, ಆಯಿತಾ? ಬನ್ನಿ ಡೈರೆಕ್ಟಾಗಿ ಎಷ್ಟು ದುಡ್ಡನ್ನು ಕಳ್ಕೊಂಡಿದ್ದೀನಿ ಅಂತ ತೋರಿಸೇ ಬಿಡ್ತೀನಿ. ಸೊ ಫಸ್ಟು ನಾನು ಅಕ್ಟೋಬರ್ ತಿಂಗಳಲ್ಲಿ ಮಾಡಿದಂಥ ವೀಡಿಯೋದಲ್ಲಿ ನೀವು ಕೂಡ ನೋಡಿರ್ಬೋದು. ನೋಡಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ನೋಡ್ಕೊಂಬನ್ನಿ. ಆ ಟೈಮಲ್ಲಿ ಎಷ್ಟು ಪ್ರಾಫಿಟ್ ಇತ್ತು ಅಂತ ನೋಡೋಣ. ನಾನು ಇನ್ವೆಸ್ಟ್ ಮಾಡಿದ್ದು 70,80,000. ಕರೆಂಟ್ ವ್ಯಾಲ್ಯೂ, ಅಕೌಂಟ್ ವ್ಯಾಲ್ಯೂ 83,89,000. ನನ್ನ ಪ್ರಾಫಿಟ್ ಇದ್ದಿದ್ದು 13,09,000 ಪ್ರಾಫಿಟ್ ಇತ್ತು. 18% ನನ್ನ ಪ್ರಾಫಿಟಲ್ಲಿದ್ದೆ ಆ ಟೈಮಲ್ಲಿ. ಸೊ ಇದು ಅಕ್ಟೋಬರ್ 4ನೇ ತಾರೀಕು, ಒಂದು ಡೇಟ್ನ ಕೂಡ ನೀವು ಬೇಕಾದ್ರೆ ಇಲ್ಲಿ ನೋಡ್ಬೋದಾಯ್ತಾ? ಸೊ ಅದಾದಮೇಲೆ ಮೊನ್ನೆ, ಇವತ್ತು ಡೇಟ್ ಬಂದ್ಬಿಟ್ಟು 15ನೇ ತಾರೀಕು, 13ನೇ ತಾರೀಕು ಕ್ರ್ಯಾಶ್ ಆಗಿತ್ತು. ಆ ಟೈಮಲ್ಲಿ ಒಂದು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಿದ್ದೆ. ಆ ಟೈಮಲ್ಲಿ ನನ್ನ ಪೋರ್ಟ್ಫೋಲಿಯೋ ಎಷ್ಟಿತ್ತು ಅಂತ ನೋಡ್ಕೊಂಬಿಡಿ. ಇನ್ವೆಸ್ಟೆಡ್ 74 ಲಕ್ಷ. ಅದಾದಮೇಲೆ ಸ್ವಲ್ಪ ಒಂದು 2 ಲಕ್ಷ ಇನ್ವೆಸ್ಟ್ ಮಾಡಿದ್ದೀನಿ ಅಡಿಷ್ನಲ್ ಆಗಿ ಅದಾದಮೇಲೆ. ಸೊ ನನ್ನ ಹತ್ರ ಈಗಿರುವಂಥ P&L ಬಂದ್ಬಿಟ್ಟು 4,12,000, ಆಯಿತಾ? ಸೊ ಅಪ್ರಾಕ್ಸಿಮೇಟ್ಲಿ ನಾನು ಒಂದು 9 ಲಕ್ಷ ದುಡ್ಡನ್ನು ಕಳ್ಕೊಂಡಿದ್ದೀನಿ. 9 ಲಕ್ಷ ಫ್ರ್ಯಾಕ್ಷನ್ ಆಫ್. ನಾನೆಲ್ಲೂ ಪ್ರಾಫಿಟ್ ಬುಕ್ ಏನೂ ಮಾಡಿಲ್ಲ, ಆಯಿತಾ? ಇದಾದಮೇಲೆ ಅಷ್ಟಾಗಿ ಪ್ರಾಫಿಟ್ ಬುಕ್ ಏನೂ ಮಾಡಿಲ್ಲ, ಅಡಿಷ್ನಲ್ ಇನ್ವೆಸ್ಟ್ ಕೂಡ ಮಾಡಿದ್ದೀನಿ. ಸೊ ನೋಡೋದಕ್ಕೆ ಹೋದರೆ ಸುಮಾರು 8-9 ಲಕ್ಷ ದುಡ್ಡನ್ನು ಫ್ರ್ಯಾಕ್ಷನ್ ಆಫ್ 3-4 ತಿಂಗಳಲ್ಲಿ ಕಳ್ಕೊಂಡಿರೋದು, ಮಾರ್ಕೆಟ್ ಡೌನ್ ಆಗಿರೋದಕ್ಕೆ. ಮೊನ್ನೆ ಆದಮೇಲೆ ಮೊನ್ನೆ ಸ್ವಲ್ಪ ಮಾರ್ಕೆಟ್ ರಿಕವರ್ ಆಗಿದೆ. ಮೊನ್ನೆ ಮಾರ್ಕೆಟ್ ರಿಕವರ್ ಆಗಿರೋದ್ರಿಂದ ಸೊ 4 ಲಕ್ಷ ಪ್ರಾಫಿಟ್ ಇದ್ದಿದ್ದು ಈಗ ನೋಡಿ ತೋರಿಸ್ಬಿಡ್ತೀನಿ. ಡ್ಯಾಶ್ಬೋರ್ಡ್ಗೆ ಹೋದರೆ, ಡ್ಯಾಶ್ಬೋರ್ಡಲ್ಲ, ಇಲ್ಲಿದೆ ಹೋಲ್ಡಿಂಗ್ಸು. ಸೊ ಇದರಲ್ಲಿ ನೋಡ್ತಾ ಇದ್ದೀರಾ, ಈಗ 6,25,000 ಆಗಿದೆ. ಮೊನ್ನೆಯಿಂದ ಒಂದು 2 ಲಕ್ಷ ರಿಕವರ್ ಆಗಿದೆ ಅಪ್ಪ. ಬಟ್ ಸ್ಟಿಲ್ ಲಾಸಲ್ಲಿದ್ದೀನಿ ನಾನು. ಎಷ್ಟಿತ್ತು? 13 ಲಕ್ಷ ಇದ್ದಿದ್ದು 6,26,000, ಹತ್ತತ್ರ ಕ್ಲೋಸ್ಟು. ಇನ್ನೂ 6 ಲಕ್ಷ, 6.5 ಲಕ್ಷ ಅಲ್ಲಿಂದ ಇಲ್ಲಿ ತನಕ ಡೌನ್ ಆಗಿದೆ. ಸೊ ಇನ್ನೂ ನೆಗೆಟಿವ್ ಅಂತೂ ಹೋಗಿಲ್ಲ. ಮಾರ್ಕೆಟ್ ನೋಡಿ ಅಪ್ರಾಕ್ಸಿಮೇಟ್ಲಿ ಒಂದು 10% ಕ್ರ್ಯಾಶ್ ಆದರೂ ಸಹ ನಾನು ನೆಗೆಟಿವಿಗೆ ಹೋಗಿಲ್ಲ. ಒಂದು ಖುಷಿ, ಏನಕ್ಕೆ ಅಂದರೆ ನಾನು ಲಾಂಗ್ ಟರ್ಮಿಂದ ಇನ್ವೆಸ್ಟ್ ಮಾಡ್ಕೊಂಬಂದಿರೋದ್ರಿಂದ ಇನ್ನೂ ಒಂದು 6-7% ತಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ನನ್ನ ಪೋರ್ಟ್ಫೋಲಿಯೋಗಿದೆ. ಸೊ ಎಂಥ ದೊಡ್ಡ ಕ್ರ್ಯಾಶ್ ಆದ್ರೂ ಯೂಶ್ವಲಿ 10% ಮೇಲಾದರೆ ದೊಡ್ಡ ಕ್ರ್ಯಾಶ್ ಇದೆ ನೋಡೋದಕ್ಕೆ ಹೋದರೆ. ಕೆಲವೊಂದು ಟೈಮು 20%, 25% ಆಗಿರುವಂಥ ಎಕ್ಸಾಂಪಲ್ಗಳು ಸಹ ಇದೆ, ಆಯಿತಾ? ಅದು ವರ್ಸ್ಟ್ ಸಿನಾರಿಯೋದಲ್ಲಿ ಏನೋ ಒಂದು ರಿಸೆಷನ್ ಬಂತು, ಅದು ಬಂತು, ಇದು ಬಂತು, ಏನೋ ದೊಡ್ಡ ಕ್ರ್ಯಾಶ್ ಆಯಿತು ಅನ್ನೋ ಟೈಮಲ್ಲಿ ಆ ಥರ ಆಗ್ತವೆ. ಯೂಶ್ವಲಿ 10-15% ನಾರ್ಮಲ್ ಕರೆಕ್ಷನ್, 10-15%, ಆಯಿತಾ? ಸೊ ತಡ್ಕೊಂಡಿದೆ. ಸೊ ನೋಡ್ರಪ್ಪ, ನಾನು ಅಪ್ರಾಕ್ಸಿಮೇಟ್ಲಿ ಒಂದು 8 ಲಕ್ಷವನ್ನು, 8-9 ಲಕ್ಷವನ್ನು ದುಡ್ಡು ಕಳ್ಕೊಂಡಿದ್ದೀನಿ, ಆಯಿತಾ? ನಾರ್ಮಲ್. ನನಗೆ ಅದರಿಂದ ಏನೋ ಹೋಯ್ತು ಅಂತ ಅನ್ಸಲ್ಲ. ಏನಕ್ಕೆ ನಾನು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋದ್ರಿಂದ ನನಗೆ ಆ ಥರ ಏನೂ ಅನಿಸಲ್ಲ. ಸೊ ನೀವು ತಿಳ್ಕೊಬೇಕಾಗಿರೋದು ಇಷ್ಟೇ, ಈ ಮಾರ್ಕೆಟಲ್ಲಿ
ಹೆವಿ ಜನ ದುಡ್ಡು ಕಳ್ಕೊಳ್ಳೋದು ಏನಕ್ಕೆ ಅಂದರೆ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿ ನಾಳೆ ದುಡ್ಡು ಬೇಕು ಅಂತ ಇಲ್ಲ ಆಯಿತಾ. ಇವತ್ತು ನೆಗೆಟಿವ್ ಆಗಿರ್ಬೋದು, ನಾನು ಇವತ್ತು ಇನ್ವೆಸ್ಟ್ ಮಾಡ್ತೀನಿ ನೋಡಿ, ಯಾರೋ ಒಬ್ಬ 3-4 ತಿಂಗಳು ಮುಂಚೆ ಇನ್ವೆಸ್ಟ್ ಮಾಡಿದ್ದವನಿಗೆ ಪ್ರಾಫಿಟ್ ದೇವ್ರನ್ನ ಸಿಕ್ಕಿರಲ್ಲ, ಇವಿ ದುಡ್ಡನ್ನ ಕಳ್ಕೊಂಡೇ ಇರ್ತಾನೆ. ಅವನು ಅದನ್ನು ಹೋಲ್ಡ್ ಮಾಡಿದರೆ ಮುಂದೊಂದು ದಿನ ಪ್ರಾಫಿಟ್ ಆಗುತ್ತೆ. ತುಂಬ ಜನ ಎದುರ್ಕೊಂಡು ಸೇಲ್ ಮಾಡಿಬಿಡ್ತಾರೆ, ಲಾಸ್ ಮಾಡ್ಕೋತಾರೆ, ಮತ್ತೆ ಸ್ಟಾಕ್ ಮಾರ್ಕೆಟಿಗೆ ಬರೋದೇ ಇಲ್ಲ. ಪ್ರಾಬ್ಲಮ್ ಆಗೋದು ಇಲ್ಲ ಆಯಿತಾ. ನಾವು ಯಾವತ್ತೂ ಬರೀ 3 ತಿಂಗಳು 4 ತಿಂಗಳಿಗೆ ಯೋಚನೆ ಮಾಡೋದಲ್ಲ, ಲಾಂಗ್ ಟರ್ಮ್ ವರ್ಷಾನುಗಟ್ಟಲೆ ಯೋಚನೆ ಮಾಡಬೇಕು ಆಯಿತಾ. ಸೊ ಅಷ್ಟಿಲ್ಲದೆ ನಾವು ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ದುಡ್ಡು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗ್ಬಿಡಿ ಆಯಿತಾ. 1 ವರ್ಷಕ್ಕೆ ದುಡ್ಡು ಡಬಲ್ ಆಗಬೇಕು, ಸಾಧ್ಯ ಇಲ್ಲ, ಯಾರ ಕೈಲೂ ಸಾಧ್ಯ ಇಲ್ಲ. ಹೇಳ್ತೀನಲ್ಲ, ಯಾರ ಕೈಲೂ ಸಾಧ್ಯ ಇಲ್ಲ. 15-20%, 25% ಮ್ಯಾಕ್ಸಿಮಮ್. ನೀವು ಹೆವಿ ಅಗ್ರೆಸಿವ್ ಟ್ರೇಡರ್ ಆದರೆ 25% ಮಾಡೋರು ನೋಡಿದ್ದೀನಿ ನಾನು, 30% ಮಾಡೋರು ನೋಡಿದ್ದೀನಿ. ಬಟ್ ಲಾಂಗ್ ಟರ್ಮಲ್ಲಿ ನೀವು ಏನು ಮಾಡಬೇಕಾಗಿರೋದು 15-20% ನಿಮ್ಗೆ ರಿಟರ್ನ್ ಬಂದರೆ ದೊಡ್ಡ ವಿಷಯ ಗುರು, ಅಷ್ಟೇ ಆಯಿತಾ. ನಾನು ಕಳ್ಕೊಂಡಿರ್ಬೋದು, ಬಟ್ ನನಗೆ ಅದು ಲಾಸ್ ಅಲ್ಲ ಆಯಿತಾ. ಅಲ್ಲ, ಮುಂದೊಂದೇ ರಿಕವರ್ ಆಗುತ್ತೆ ಆಬ್ವಿಯಸ್ಲಿ. ಮಾರ್ಕೆಟ್ ಡೌನ್ ಇದೆ, ಆಬ್ವಿಯಸ್ಲಿ ಡೌನ್ ಇದೆ, ಮತ್ತು ರಿಕವರ್ ಆದಾಗ ದನ್ ಮೇಲಕ್ಕೆ ಹೋಗಲೇಬೇಕಲ್ವಾ. ಸಿಂಪಲ್ ಅಂದರೆ ಸಿಂಪಲ್ ಆಯಿತಾ. ತಲೆನೇ ಕೆಡ್ಸ್ಕೊಳ್ಳೋಂಗಿಲ್ಲ. ಐ ಹೋಪ್ ನಿಮಗೆ ಈ ಸಣ್ಣ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು, ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.